ಮತ್ತೊಂದು ಕಡೆ ನಿನ್ನೆ 14 ಕ್ಷೇತ್ರಗಳ ಬಹಿರಂಗ ಪ್ರಚಾರಕ್ಕೆ ತೆರೆ ಬಿದ್ದಿದೆ. ಇವತ್ತೇನಿದ್ರು ಮನೆ ಮನೆಗೆ ಹೋಗಿ ಪ್ರಚಾರ ನಡೆಸೋದು ಆಯಾ ಕ್ಷೇತ್ರಗಳ ಅಭ್ಯರ್ಥಿಗಳು ಮಾತ್ರ ಅದು ಅವಕಾಶ ಅಥವಾ ಆಯಾ ಸ್ಥಳೀಯ ನಾಯಕರಿಗೆ. ಇನ್ನು ಉಳಿದಂತ ನಾಯಕರು ಶಿಫ್ಟ್ ಆಗ್ತಾ ಇದ್ದಾರೆ. ಎಲ್ಲಿಗೆ ಶಿಫ್ಟ್ ಆಗ್ತಾ ಇದ್ದಾರೆ? ಉಳಿದಂತ 14 ಕ್ಷೇತ್ರಗಳಿಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಅದರಲ್ಲೂ ಕೂಡ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪನವರ ಪರ ಇವತ್ತು ಜೋಡೆತ್ತಿನ ಪ್ರಚಾರ ಇರುತ್ತೆ. ಅಂದ್ರೆ BSY ಅವರ ಕ್ಷೇತ್ರ ಶಿಕಾರಿಪುರದಲ್ಲಿ HDK ಜೊತೆಗೆ DK ಶಿವಕುಮಾರ್ ಕ್ಯಾಂಪೇನ್ ಮಾಡ್ತಾರೆ. ಜೆಡಿಎಸ್ ಹಾಗೆ ಕಾಂಗ್ರೆಸ್ನ ಮೈತ್ರಿ ಅಭ್ಯರ್ಥಿ ಮಧು ಬಂಗಾರಪ್ಪ ಅವರನ್ನು ಗೆಲ್ಲಿಸುವಂತ ನಿಟ್ಟಿನಲ್ಲಿ ಈ ಇಬ್ರು ನಾಯಕರು ಶಿಕಾರಿಪುರ ಪಟ್ಟಣ, ಸೊರಬ ತಾಲೂಕಿನ ಆನವಟ್ಟಿ, ಭದ್ರಾವತಿಯ ಆನವೇರಿಯಲ್ಲಿ ಉಭಯ ನಾಯಕರು ಬಹಿರಂಗ ಸಮಾವೇಶದಲ್ಲಿ ತೊಡಗಿಸಿಕೊಳ್ತಾರೆ. ಇವತ್ತು ಬಹಿರಂಗ ಸಮಾವೇಶದಲ್ಲಿ ಇವರು ಪಾಲ್ಗೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. HDK ಕ್ಯಾಂಪೇನ್ ಮಾಡ್ತಾ ಇರುವಂತಹ ಸ್ಥಳಗಳಲ್ಲೇ BS ಯಡಿಯೂರಪ್ಪನವರು ಕೂಡ ಪ್ರಚಾರ ನಡೆಸ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಪರವಾಗಿ ಯಡಿಯೂರಪ್ಪನವರು ಕೂಡ ಪ್ರಚಾರ ನಡೆಸ್ತಾರೆ. ಶಿಕಾರಿಪುರ, ಸೊರಬ, ಆನವಟ್ಟಿಯಲ್ಲಿ ಯಡಿಯೂರಪ್ಪನವರು ಕೂಡ ಪ್ರಚಾರ ನಡೆಸ್ತಾರೆ. ಆನವಟ್ಟಿಯಲ್ಲಿ ಸಂಜೆ ಬಿಜೆಪಿ ಒಂದು ಬಹಿರಂಗ ಸಮಾವೇಶವನ್ನು ಆಯೋಜನೆ ಮಾಡಿದೆ. ನಟಿ ಶ್ರುತಿ ಸೇರಿದಂತೆ ಜಿಲ್ಲೆಯ ಹಲವು ಬಿಜೆಪಿ ಮುಖಂಡರು ಕೂಡ ಈ ಬಹಿರಂಗ ಸಭೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹೀಗಾಗಿ ಇವತ್ತು ಶಿವಮೊಗ್ಗದಲ್ಲಿ ಬಹಳ ಪ್ರಚಾರದ ಕಣ ರಂಗೇರಿರುತ್ತೆ. ಅದರಲ್ಲೂ ಕೂಡ ಕೆಲವೊಂದಷ್ಟು ಕ್ಷೇತ್ರಗಳಲ್ಲಂತೂ, ವಿಧಾನಸಭಾ ಕ್ಷೇತ್ರಗಳಲ್ಲಂತೂ ಎರಡೂ ಪಕ್ಷದ ನಾಯಕರು ಇವತ್ತು ಪ್ರಚಾರಕ್ಕೆ ಧುಮುಕ್ತಾ ಇರೋದು ಇಂಟ್ರೆಸ್ಟಿಂಗ್ ವಿಚಾರ. ಬಸವರಾಜ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ. ಬಸವರಾಜ್, ಇವತ್ತು ಎರಡೂ ಕಡೆಯಿಂದ ಪ್ರಚಾರ ಹೇಗಿರುತ್ತೆ, ಮತ್ತೆ ಏನಾದ್ರೂ ಎದುರು ಬರುವಾಗುವಂತ ಸನ್ನಿವೇಶ ಇದೆಯಾ? ಏನ್ ಕತೆ? ಮಂತೇಶ, ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಏನ್ ಚುನಾವಣೆ ಇವತ್ತು ರಂಗೇರಿತು ಅಂತ ಹೇಳ್ಬೋದು. ಇವತ್ತು ಶಿವಮೊಗ್ಗ ಮೈತ್ರಿ ಅಭ್ಯರ್ಥಿ ಮಧು ಬಂಗಾರಪ್ಪ ಇದ್ರೆ ಅವ್ರ ಪರವಾಗಿ ರಾಜ್ಯದ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಇವತ್ತು ಪ್ರಚಾರ ಮಾಡ್ತಾರೆ. ಅವರು ಮಧು ಬಂಗಾರಪ್ಪ ಸ್ವಕ್ಷೇತ್ರ ಇದೆ ಸೊರಬ ತಾಲೂಕಿನ ಆನವಟ್ಟಿ, ಅಲ್ಲಿ ಒಂದು ಬಹಿರಂಗ ಸಮಾವೇಶ ಇದೆ. ಅದರ ನಂತರ CM ಭದ್ರಾವತಿ ತಾಲೂಕಿನ ಆಣ್ವೇರ್ ಇದೆ, ಅಲ್ಲಿ ತೆರಳ್ತಾರೆ. ಅಲ್ಲಿ ಒಂದು ಬಹಿರಂಗ ಸಮಾವೇಶ ಇದೆ. ಅದರ ನಂತರ ಮುಖ್ಯಮಂತ್ರಿಗಳು ನೇರವಾಗಿ BS ಯಡಿಯೂರಪ್ಪ ಅವರ ತವರು ಕ್ಷೇತ್ರ ಶಿಕಾರಿಪುರ ಪಟ್ಟಣಕ್ಕೆ ಬರ್ತಾರೆ. ಅಲ್ಲಿ ಬಂದು ಒಂದು ಬಹಿರಂಗ ಸಮಾವೇಶ ಇದೆ. ಅಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಇವತ್ತು CM ಅವರು ಶಿವಮೊಗ್ಗ ಲೋಕಸಭಾ ಕ್ಷೇತ್ರನ ಟಾರ್ಗೆಟ್ ಮಾಡಿಕೊಂಡು ಪ್ರಚಾರಕ್ಕೆ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ ಎರಡು ಕ್ಷೇತ್ರನ ಅವರು ಪ್ರಮುಖವಾಗಿ ಆಯ್ಕೆ ಮಾಡ್ಕೊಂಡಿದ್ದಾರೆ. ಒಂದು ಸೊರಬ ಮತ್ತು ಶಿಕಾರಿಪುರ. ಈ ಭಾಗದಲ್ಲಿ ಏನು ರೈತರ ಏನು ಸಮಸ್ಯೆಗಳಿದೆ, ಆ ರೈತರ ಸಮಸ್ಯೆಗಳ ಪರವಾಗಿ ಇವತ್ತು HD ಕುಮಾರಸ್ವಾಮಿ ಅವರು ಬಂದು ಭರ್ಜರಿ ರೈತರ ಮತಗಳ ಭೇಟಿಗಾಗಿ ಭರ್ಜರಿ ಬ್ಯಾಟಿಂಗ್ ಆಡಲಿದ್ದಾರೆ. ಪ್ರಮುಖವಾಗಿ ಇಲ್ಲಿ ಚರ್ಚೆ ಆಗ್ತಿರೋದು ಅಂತಂದ್ರೆ ಈ ಭಾಗದಲ್ಲಿ ಸೊರಬ ಮತ್ತು ಶಿಕಾರಿಪುರದಲ್ಲಿ ಏತ ನೀರಾವರಿ ಸಂಪಟ್ಟಾಗಿ ಸಾಕಷ್ಟು ಅನುದಾನಕ್ಕಾಗಿ ರೈತರು ಸಾಕಷ್ಟು ಹೋರಾಟಗಳನ್ನ ಮಾಡಿದ್ರು. ಹಾಗಾಗಿ ಮೊನ್ನೆ ಬಜೆಟ್ ನಲ್ಲಿ ಕೂಡ ಕುಮಾರಸ್ವಾಮಿ ಅವರು ಈ ಭಾಗದಲ್ಲಿ 400 ಕೋಟಿ ರೂಪಾಯಿಯನ್ನ ಈ ಬಜೆಟ್ ನಲ್ಲಿ ಘೋಷಣೆ ಕೂಡ ಮಾಡಿದ್ದಾರೆ. ಹಾಗಾಗಿ ಇವತ್ತು ಕುಮಾರಸ್ವಾಮಿ ಅವರು ಏನು ಈ ಮತ ಭೇಟಿಗಾಗಿ ರೈತರ ಮತ ಭೇಟಿಗಾಗಿ ಏನ್ ತಾವು ಬಜೆಟ್ ನಲ್ಲಿ ಘೋಷಣೆ ಮಾಡಿದ್ದಾರೆ ಅದನ್ನ ಪ್ರಮುಖವಾಗಿ ಚರ್ಚೆ ಮಾಡ್ತಾರೆ. ಅದರ ಜೊತೆಗೆ BS ಯಡಿಯೂರಪ್ಪ ಅವರಿಗೆ ನೇರವಾಗಿ ಏನು ಟಾಂಗ್ ಕೊಡ್ಲಿಕ್ಕೆ CM ಬರ್ತಾ ಇದ್ದಾರೆ. ಅವರು ಏನು ಸೊರಬ ಆಗಿರ್ಬೋದು ಮತ್ತು ಶಿಕಾರಿಪುರ ಅವ್ರ ಕ್ಷೇತ್ರ ಇದೆ. BS ಅವರಿಗೆ ತಿರುಗೇಟನ್ನ ಏನು HD ಕುಮಾರಸ್ವಾಮಿ ಅವರು, ಯಾಕಂದ್ರೆ ಮುಖ್ಯಮಂತ್ರಿ ಆದಾಗ ಟೈಮ್ದಲ್ಲಿ ಏನು ಶಿವಮೊಗ್ಗದಲ್ಲಿ ಅಭಿವೃದ್ಧಿ ಆಗಿಲ್ಲ, ಅದನ್ನ ಇಟ್ಟುಕೊಂಡು ನೇರವಾಗಿ ಮುಖ್ಯಮಂತ್ರಿಗಳು ಇವತ್ತು ಯಡಿಯೂರಪ್ಪ ವಿರುದ್ಧ ವಾಗ್ದಾಳಿ ಮಾಡುವಂತ ಎಲ್ಲ ಸಾಧ್ಯತೆ ಇದೆ. ಮತ್ತೊಂದು ಕಡೆಯಿಂದ ಮಾಲ್ತೇಶ್, ಇವತ್ತು ಕೂಡ ಏನು ಬಿಜೆಪಿ ಅಭ್ಯರ್ಥಿ BY ರಾಘವೇಂದ್ರ ಇದ್ದಾರೆ. ಅವರ ಪರವಾಗಿ ಏನು ಬಿಜೆಪಿ ರಾಜ್ಯಾಧ್ಯಕ್ಷ ಯಡಿಯೂರಪ್ಪ ಅವರು ಶಿಕಾರಿಪುರದಲ್ಲಿ ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಕೂಡ ಶಿಕಾರಿಪುರ ಮತ್ತು ಶಿರಾಳಕೊಪ್ಪದಲ್ಲಿ ಪ್ರಚಾರ ಮಾಡ್ತಾರೆ. ಅದರ ನಂತರ ಅವರು ಸಂಜೆ ಏನು ಮುಖ್ಯಮಂತ್ರಿಗಳು ಏನು ಆನವಟ್ಟಿಯಲ್ಲಿ ಬೆಳಗ್ಗೆ ಏನು ಬಹಿರಂಗ ಸಮಾವೇಶ ಮಾಡೋದು ಅದೇ ಸ್ಥಳ ಇದೆ. ಸಂಜೆ ಅದೇ ಸ್ಥಳದಲ್ಲಿ ಆನವಟ್ಟಿಯಲ್ಲಿ, ಸೊರಬ ತಾಲೂಕಿನ ಆನವಟ್ಟಿಯಲ್ಲಿ ಯಡಿಯೂರಪ್ಪ ಅವರನ್ನು ಬಹಿರಂಗ ಸಭೆಯನ್ನು ಮಾಡ್ತಾರೆ. ಆ ಮೂಲಕವಾಗಿ ಏನು CM ಅವರು ಏನನ್ನು ಬೆಳಗ್ಗೆಯಿಂದ ಪ್ರಚಾರ ಮಾಡ್ತಾರೆ, ಅದಕ್ಕೆ ಸಂಜೆ ಯಡಿಯೂರಪ್ಪನವರು ಅವರಿಗೆ CM ಗೆ ತಿರುಗೇಟ್ ಕೊಡ್ಲಿಕ್ಕೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆಯಿಂದ ಬಿಜೆಪಿ ಅವರು ಕೂಡ ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ, ರಣತಂತ್ರ ಹಂಡ್ಕೊಂಡಿದ್ದಾರೆ. ಎರಡನೇ ಹಂತದ ಏನು ಚುನಾವಣೆ ಆಗ್ತಾ ಇದೆ, ಎಲ್ಲ ನಾಯಕರು ಏನು ಮೈತ್ರಿ ಅಭ್ಯರ್ಥಿ ಪ್ರಚಾರ ಬರ್ತಾರೆ. ಸೊ ಹಾಗಾಗಿ ಯಡಿಯೂರಪ್ಪ ಅವರು ಕೂಡ ಇಲ್ಲಿ ಸಿದ್ಧ ಆಗಿದ್ದಾರೆ. ಎಲ್ಲ ಬಂದಂತ ಮೈತ್ರಿ ಅಭ್ಯರ್ಥಿ ಪರವಾಗಿ ಬಂದಂತ ಏನು ಕಾಂಗ್ರೆಸ್ ಮತ್ತು JDS ನಾಯಕರಿಗೆ ತಿರುಗೇಟ್ ಕೊಡ್ಲಿಕ್ಕೆ ಎಲ್ಲ ಒಂದು ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಜೊತೆಗೆ CM ಕೂಡ ಇವತ್ತು ಫುಲ್ ಬೆಳಗ್ಗೆಯಿಂದ ಕೂಡ ಸಂಜೆವರೆಗೆ ಶಿವಮೊಗ್ಗ ಕ್ಷೇತ್ರದಲ್ಲಿ ಇರ್ತಾರೆ. ಮಧು ಬಂಗಾರಪ್ಪ ಪರವಾಗಿ ಭರ್ಜರಿ ಪ್ರಚಾರದಲ್ಲಿ ತೊಡ್ತಾರೆ. ಮಲ್ತೇಶ್, ಥ್ಯಾಂಕ್ ಯು ಬಸವರಾಜ್.